ಧರ್ಮಸ್ಥಳ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ ಶೋಧನೆ ಮಾಡಲಾಯಿತು. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿಪಂಜರಗಳು ಆರಂಭದಲ್ಲಿ ಸಿಗಲಿಲ್ಲ. ಆದರೆ 12ನೇ ಪಾಯಿಂಟ್ 1ರಲ್ಲಿ ಒಂದು ಈಗ ಅಸ್ಥಿಪಂಜರ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಈಗ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಲಾಗ್ತದೆ. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಇವತ್ತಿನ ಡೆವಲಪ್ಮೆಂಟ್ ಏನಿದೆ ನೋಡೋಣ ಬನ್ನಿ. ಧರ್ಮಸ್ಥಳದಲ್ಲಿ 7ನೇ ದಿನದ ಕಾರ್ಯಾಚರಣೆ ಅಂತ್ಯ. ಹನ್ನೊಂದು ಮತ್ತು 12ನೇ ಪಾಯಿಂಟ್ನಲ್ಲೂ ಸಿಗದ ಅಸ್ಥಿಪಂಜರ. 7ನೇ ದಿನವಾದ ಇಂದು ಕೂಡ ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯಾಚರಣೆ ನಡೆಯಿತು. ಮೊದಲಿಗೆ ಬಂಗ್ಲಗುಡ್ಡದ ಪಾಯಿಂಟ್ ನಂಬರ್ 11ರಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಲಾಯಿತು. 6 ಅಡಿಗಳವರೆಗೂ ಗುಂಡಿ ತೋಡಿ ಹುಡುಕಾಟ ನಡೆಸಲಾಯಿತು. ಆದರೆ ಕಳೇಬರ ಪತ್ತೆಯಾಗದ ಕಾರಣ ಶೋಧ ಮುಕ್ತಾಯಗೊಳಿಸಲಾಯಿತು. 11ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ಮುಕ್ತಾಯವಾಗಿರುವಂಥದ್ದು. ಏನು ಇಷ್ಟವರೆಗೂ ಕೂಡ ಒಂದು 2.5 ಗಂಟೆಗಳ ಸುದೀರ್ಘವಾದ ಈ ಒಂದು ಶೋಧ ಕಾರ್ಯ ಇಲ್ಲಿವರೆಗೂ ನಡೀತು. ಅದೀಗ ಮುಕ್ತಾಯ ಆಗಿದೆ. ಸದ್ಯಕ್ಕೆ ಆ ಒಂದು 11ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ, ಕಳೇಬರ, ಯಾವುದೇ ಪಳೆಯುಳಿಕೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಲ್ಲಿಂದ ಎಲ್ಲರೂ ಕೂಡ ತೆರಳಿದ್ದಾರೆ. ಈ ಒಂದು ಪಾಯಿಂಟ್ನಲ್ಲಿ 2.5 ಗಂಟೆಗಳ ಕಾಲ ಒಂದು ಏನು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಏನು ಕೂಡ ಸಿಗಲಿಲ್ಲ. 6 ಅಡಿ ಆಳದವರೆಗೂ ಕೂಡ ಅಗಲ ಆಯಿತು. ಮತ್ತು ಅಕ್ಕಪಕ್ಕದಲ್ಲಿ 5 ಅಡಿ ಅಗಲ ಅಗಿಬೇಕಾಗಿತ್ತು. ಆದರೆ ಒಂದು 7-8 ಅಡಿಗಳಷ್ಟು ಅಕ್ಕಪಕ್ಕ ಆಗಿದ್ರೂ ಕೂಡ ಯಾವುದೇ ರೀತಿ ಈಗ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಹನ್ನೆರಡನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಅಸ್ಥಿಪಂಜರ. 11ನೇ ಪಾಯಿಂಟ್ನಲ್ಲಿ ಏನೂ ಸಿಗದಿರೋದ್ರಿಂದ ಅನಾಮಿಕ ವ್ಯಕ್ತಿ ಗುರುತಿಸಿದ 12ನೇ ಪಾಯಿಂಟ್ನಲ್ಲೂ ಶೋಧ ನಡೆಸಲಾಯಿತು. ಎಸ್ಐಟಿ ಅಧಿಕಾರಿಗಳು ದೂರುದಾರನ ಸಮ್ಮುಖದಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ಮಾಡ್ತಿದ್ದಾರೆ. ಹಿಟಾಚಿ ಮೂಲಕ 6 ಅಡಿ ಗುಂಡಿ ತೋಡಿದ್ರೂ ಅವಶೇಷಗಳು ಮಾತ್ರ ಪತ್ತೆಯಾಗಲಿಲ್ಲ. ಸದ್ಯಕ್ಕೆ ಇವಾಗ 11ನೇ ಪಾಯಿಂಟ್ನಿಂದ ಇವತ್ತು ಆರಂಭಿಸಿರುವಂಥದ್ದು. 11ನೇ ಪಾಯಿಂಟಿಂದ ಆರಂಭಿಸಿದ ಬಳಿಕ ಇವತ್ತು ಈಗ ನೆಕ್ಸ್ಟ್ 12ನೇ ಪಾಯಿಂಟಿಗೆ ಹೋಗ್ತಾರೆ. ಈಗ 11ನೇ ಪಾಯಿಂಟ್ ಆದರೆ ಆ ಪಕ್ಕದಲ್ಲಿ ಇರುವಂಥದ್ದು 12ನೇ ಪಾಯಿಂಟ್. ಆ ಒಂದು ಮರ ಏನು ಕಾಣ್ತಾ ಇದೆ, ಸೊ ಆ ಮರದ ಪಕ್ಕದಲ್ಲೇ ಇರುವಂಥದ್ದು. ಬಂಗ್ಲಗುಡ್ಡದಲ್ಲಿ ಭೂಮಿಯ ಮೇಲ್ಮೈಯಲ್ಲೇ ಅಸ್ಥಿಪಂಜರ ಪತ್ತೆಯಾಗಿತ್ತು. ಈ ಜಾಗವನ್ನ ಪಾಯಿಂಟ್ ನಂಬರ್ 14 ಅಂತ ಎಸ್ಐಟಿ ಗುರುತಿಸಿದೆ. ಅಸ್ಥಿಪಂಜರದ 140ಕ್ಕೂ ಅಧಿಕ ಮೂಳೆಗಳನ್ನ ಎಸ್ಐಟಿ ಸಂಗ್ರಹಿಸಿದೆ. ಮಣ್ಣಲ್ಲಿ ಹುದುಗಿ ಹೋಗಿದ್ದ ಪುರುಷನ ಬಟ್ಟೆ ಚೂರು ವಶಕ್ಕೆ ಪಡೆದಿದ್ದು, ಉಪ್ಪು ಹಾಕಿ ಸಂಗ್ರಹಿಸಿರೋ ಮೂಳೆ ಚೂರುಗಳನ್ನ ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಯ ಲ್ಯಾಬ್ಗೆ ರವಾನಿಸಲಾಗಿದೆ. ನಿನ್ನೆ ಕೂಡ ಉತ್ಖನನ ಸಂದರ್ಭದಲ್ಲಿ 114ಕ್ಕೂ ಅಧಿಕ ಮೂಳೆಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸದ್ಯ ನಾವು ಕೆಎಂಸಿ ಮಣಿಪಾಲ ಪ್ರಯೋಗಾಲಯದ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಇದೇ ಒಂದು ಪ್ರಯೋಗಾಲಯಕ್ಕೆ ನಿನ್ನೆ ತಡರಾತ್ರಿ ಮೂಳೆಗಳು ರವಾನೆ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಸದ್ಯ ಈ ಒಂದು ಕೆಎಂಸಿ ಪ್ರಯೋಗಾಲಯದಲ್ಲಿ ಇದರ ಪ್ರಾಥಮಿಕ ಪರೀಕ್ಷೆ ನಡೆಸಲಾಗುತ್ತೆ. ಅದರ ನಂತರ ಹೆಚ್ಚಿನ ಪರೀಕ್ಷೆಗಾಗಿ ಬೆಂಗಳೂರಿಗೆ ರವಾನೆ ಮಾಡುವ ಕೆಲಸಕ್ಕೆ ತಜ್ಞರ ತಂಡ ಮುಂದಾಗ್ತದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧದ ವೇಳೆ ಗೊಂದಲ ಉಂಟಾಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಹಾಯಕ ಆಯುಕ್ತೆ ಮತ್ತು ಎಸ್ಐಟಿ ಮಧ್ಯೆ ಗೊಂದಲ ಸೃಷ್ಟಿಯಾಗಿರೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ನೆನೆ 11ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀಬೇಕಿತ್ತು. ಆದರೆ ದೂರುದಾರ ತೋರಿಸಿದ್ದ ಹೊಸ ಪಾಯಿಂಟ್ನಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಮಹಜರಿಗೆ ಹೋಗಿದ್ರು. ಎಸಿ ಸ್ಟೆಲ್ಲಾ ವರ್ಗೀಸ್ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ವಿರೋಧಿಸಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಭೇಟಿ ನೀಡಿದ್ರು. ಧರ್ಮಸ್ಥಳ ಕೇಸ್ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.